ಕಷ್ಟ ಸುಖ ಏನೇ ಇದ್ರು ನಾವು ಹೇಳ್ಕೊಂತೀವಿ. ಓಂ ಶಕ್ತಿ ಪರಾಶಕ್ತಿ ಓಂ ಶಕ್ತಿ ಪರಾಶಕ್ತಿ ಓಂ ಶಕ್ತಿ ಪರಾಶಕ್ತಿ ಓಂ ಶಕ್ತಿ ಪರಾಶಕ್ತಿ ಓಂ ಶಕ್ತಿಯೇ ಆದಿ ಪರಾಶಕ್ತಿಯೇ ಓಂ ಶಕ್ತಿಯೇ ಆದಿ ಪರಾಶಕ್ತಿಯೇ ಓಂ ಶಕ್ತಿ ಪರಾಶಕ್ತಿ ಓಂ ಶಕ್ತಿ ಪರಾಶಕ್ತಿ ಪರಾಶಕ್ತಿ ಓಂ ಶಕ್ತಿ ಪರಾಶಕ್ತಿ ಓಂ ಶಕ್ತಿ ಓಂ ಓಂ ಶಕ್ತಿಯೇ ಓಂ ಓಂ ಶಕ್ತಿಯೇ ಅಮ್ಮ ತಾಯೇ ಆದಿ ಪರಾಶಕ್ತಿಯೇ ಆದಿ ಪರಾಶಕ್ತಿಯೇ ಆದಿ ಪರಾಶಕ್ತಿಯೇ ಓಂ ಓಂ ಶಕ್ತಿಯೇ ಆದಿ ಪರಾಶಕ್ತಿಯೇ ಆದಿ ಪರಾಶಕ್ತಿಯೇ ಓದೋದು ಮನೆಗೆ ಆರೋಗ್ಯ ಕೊಟ್ಟರೆ ಸಾಕು. ಮಗ ಓದೋದು ಯಾವಾಗ್ಲೂ ಕಮ್ಮಿನೇ ಮಕ್ಕಳೆಲ್ಲ. ನೋಡಮ್ಮ ಅವ್ರಿಗೆಲ್ಲ ಒಂಚೂರು ನೀನೇ ನೋಡ್ಬೇಕು. ನಮ್ಗೆ ಮಾತಾಡಮ್ಮ. ದೃಷ್ಟಿ ಕಟ್ಟು ದೃಷ್ಟಿಗೊಂಬೆ ತಂದು ಕಟ್ಟು ಮಗಳೇ. ಕಟ್ಟಿದೀವಲ್ಲಮ್ಮ. ಕಟ್ಟಮ್ಮ ಕಟ್ತೀವಮ್ಮ ಕಟ್ಟಮ್ಮ ಅಲ್ಲ ಕಟ್ತೀವಿ ಅಲ್ಲ ಅದಲ್ಲ ಮಗಳೇ. ನೋಡಮ್ಮ ಇವ್ನೇ ಒಂದೊಂದ್ರೆ ಒಂದ್ ಮಾಡ್ಕೊಂತ ಇರ್ತಾರಮ್ಮ. ಬುದ್ಧಿನೇ ಸರಿ ಇಲ್ಲ ಇವ್ನಿಗೆ. ಬುದ್ಧಿ ಯಾಕೆ ಸರಿ ಇಲ್ಲ? ನೀನ್ ಹಂಗೆ ಹೇಳ್ತೀಯ? ನೋಡಮ್ಮ ಅವ್ನು ಹೇಳಿದ್ದೆ ಕೇಳಲ್ಲ, ನಾವೇನ್ ಮಾಡೋಣ? ಚಂಚಲ ಮನಸ್ಸು ಬೇಡ ಮಗನೇ. ಭಾರತ ದೇಶದಲ್ಲಿ ಮುಕ್ಕೋಟಿ ದೇವತೆಗಳಿದ್ದಾರೆ. ಆ ದೇವತೆಗಳಲ್ಲಿ ವೇಲ್ಮಲತ್ತೂರಿನ ಓಂ ಶಕ್ತಿ ದೇವಸ್ಥಾನವೂ ಒಂದು. ಅಂದರೆ ಈ ಸುಮಾರು ಏಪ್ರಿಲ್ ಮೇ ಇಂದ ಪ್ರಾರಂಭ ಆಗುವಂಥ ಒಂದಿಷ್ಟು ಏನು ಮಾಲೆ ಹಾಕುವಂಥ ಸಂಸ್ಕೃತಿ ಬಹು ಹಿಂದಿನಿಂದ ನಡ್ಕೊಂಬರ್ತಾ ಇದೆ. ಅದು ಅಯ್ಯಪ್ಪ ಸ್ವಾಮಿ ಆಗಿರ್ಬೋದು, ವೆಂಕಟರಮಣ ಸ್ವಾಮಿ ತಿರುಪತಿ ಆಗಿರ್ಬೋದು, ಅಥವಾ ವೇಲ್ಮಲತ್ತೂರಿನ ಓಂ ಶಕ್ತಿ ಆಗಿರ್ಬೋದು. ಸಾವಿರಾರು ಲಕ್ಷಾಂತರ ಜನ ಇವತ್ತು ಕಾಲ್ನಡಿಗೆಯಲ್ಲಿ, ಬಸ್ಸಲ್ಲಿ, ಬೈಕಲ್ಲಿ, ಹಲವಾರು ರೀತಿಗಳಲ್ಲಿ ದೇವರ ದರ್ಶನ ಮಾಡ್ಕೊಂಡು ಒಂದಿಷ್ಟು ದಿನಗಳ ಕಾಲ ವ್ರತ ಅಂದರೆ ಬರೇ ಕಾಲಲ್ಲಿ ಬೆಳಿಗ್ಗೆನೇ ಎದ್ದು ತಣ್ಣೀರಲ್ಲಿ ಸ್ನಾನ ಮಾಡ್ಕೊಂಡು ಕೆಟ್ಟು ಪದಗಳನ್ನು, ಭಾಷೆಗಳನ್ನು ಬಳಸದೆ ಅತಿ ಮಡಿವಂತಿಕೆಯಿಂದ ಒಂದಿಷ್ಟು ಪೂಜೆಗಳನ್ನು ಮಾಡಿ ಕೊನೆಗೆ ದೇವರ ದರ್ಶನವನ್ನು ಮಾಡುವಂಥ ಪದ್ಧತಿ ತುಂಬ ಹಳೆಯದಾಗಿ ನಡ್ಕೊಂಬರ್ತಿರೋದು ನಮ್ಮ ಭಾರತದಲ್ಲಿ. ಅದು ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚಿನ ದೇವರ ಭಕ್ತಿ ಮತ್ತು ಈ ರೀತಿಯ ಮಾಲೆ ಧರಿಸುವಂತಹವರ ಸಂಖ್ಯೆ ತುಂಬ ಜಾಸ್ತಿ ಇದೆ. ಇವತ್ತು ನಾವು ಟಿ ದಾಸರಳ್ಳಿ ಭಾಗದ ಬಗಲ್ಗುಂಟೆಯಲ್ಲಿ ಬಂದಿದ್ವಿ. ಇಲ್ಲಿ ಓಂ ಶಕ್ತಿಯ ಒಂದಿಷ್ಟು ಆರಾಧನೆ ಆಯಿತು, ಭಜನೆ ಆಯಿತು. ನೀವೆಲ್ಲ ನೋಡಿರ್ಬೋದು. ನಮ್ಮ ಜೊತೆಯಲ್ಲಿ ಭಕ್ತಾದಿ ಒಬ್ಬರು ಇದ್ದಾರೆ. ಸರ್ ನಮಸ್ಕಾರ.
ನಮಸ್ಕಾರ ಸರ್. ತಮ್ಮನ್ ಸಾರ್ ಅನ್ಬೇಕು ಸ್ವಾಮಿ ಅನ್ಬೇಕು ಏನೋ ಗೊತ್ತಿಲ್ಲ, ಶಕ್ತಿ ಅನ್ಬೇಕು ಸರ್. ಶಕ್ತಿ ಅನ್ಬೇಕು. ಶಕ್ತಿ ಅಂತ ಓಂ ಶಕ್ತಿಗೆ ನಡ್ಕೊಳ್ಳೋರ್ನ ಶಕ್ತಿ ಅಂತಾರೆ. ಹೌದು ಶಕ್ತಿ. ಅಯ್ಯಪ್ಪ ಸ್ವಾಮಿ ಹೋಗೋರಿಗೆ ಸ್ವಾಮಿ ಅಂತೆ. ಅದ್ಭುತ ಸರ್. ಈ ವೇಲ್ಮಲತ್ತೂರಿಗೆ ಸಹಜವಾಗಿ ಯಾವಾಗ ಹೋಗ್ತೀರಾ ನೀವು ಪ್ರತಿ ವರ್ಷ? ನಾವು ಪ್ರತಿ ವರ್ಷನೂ ಡಿಸೆಂಬರ್ ಅಲ್ಲೇ ಹೋಗೋದು. ಡಿಸೆಂಬರ್ ಅಲ್ಲಿ ನೀವು ಡಿಸೆಂಬರ್ ಮಂತ್ ಲಾಸ್ಟ್ ಅಲ್ಲೇ ಹೋಗೋದು. ಅಂದಾಜು ಎಷ್ಟು ಜನ ಹೋಗ್ತೀರಾ ಸರ್? ನಾವು ಅಂದಾಜು ಒಂದು 100 ಜನ ಹೋಗ್ತೀವಿ ಸರ್. ಇದು ಮಾಲೆ ಧರಿಸುವುದು ಹೆಂಗೆ, ಪದ್ಧತಿ ಹೆಂಗೆ ಇದು? ಮಾಲೆ ಧರಿಸೋದು ಅಂದ್ರೆ ಅಯ್ಯಪ್ಪಂದಾದ್ರೆ ಮಾಲೆ ಹಾಕ್ಕೊಂಬಿಟ್ಟು ಹೋಗುವಾಗ ಇರುಮುಡಿ ಕಟ್ತಾರೆ. ಓಂ ಶಕ್ತಿ ಬಂದ್ಬಿಟ್ಟು ಮಾಲೆ ಹಾಕ್ಕೊಳ್ಳೋವಾಗನೆ ಇರುಮುಡಿ ಕಟ್ಬಿಟ್ಟು ಇರುಮುಡಿ ಮಂಡ್ಲಿನಾಗೇನೆ ಅಲ್ಲೇ ಇಟ್ಬಿಟ್ಟು ಬರ್ತೀವಿ. ಮನೆಯಲ್ಲಿ ಬಂದ್ಬಿಟ್ಟು ದೀಪ ಹಚ್ಬಿಟ್ಟು ಮನ್ಯಾಗ ಭಜನೆ ಮಾಡಿಸಿ ಆಯಮ್ಮನ ಮನೆ ತುಂಬಿಸ್ಕೊಂತೀವಿ. ನಮ್ಮ ಕಷ್ಟ ಸುಖ ಏನೇ ಇದ್ರು ನಾವು ಹೇಳ್ಕೊಂತೀವಿ. ಅದು ಆಯಮ್ಮ ನಮ್ಗೆ ಪರಿಹಾರ ಮಾಡ್ಯವಳೆ, ನಾವು ಚೆನ್ನಾಗೇ ಇದ್ದೀವಿ. ಆಗ್ಲಿ ಸರ್. ಇವಾಗ ನೀವು ಇದು ಎಷ್ಟು ದಿನಗಳ ಕಾಲ ಈ ಮಾಲೆ ಧರಿಸಿರ್ತೀರಿ ಸರ್? ನಾವು ಇದು ಬಂದ್ಬಿಟ್ಟು ಅಂದ್ರೆ ಪದ್ಧತಿ ಇದೆಯಾ? 5 ದಿನ, 1 ದಿನ, 3 ದಿನ, ಯಾವ ತರ ಅದು? ಎಷ್ಟು ಅಂದ್ರೆ ನಾವು ಬಂದ್ಬಿಟ್ಟು 9 ದಿನದ್ದು ಒಂದಿದೆ, 5 ದಿನದ್ದು, 3 ದಿನದ್ದಿದೆ. 3 ದಿನ ಲಾಸ್ಟ್. 3 ದಿನದಿಂದ ಹಿಡಿದು 9 ದಿನದವರೆಗೂ ಲಾಸ್ಟ್. 31 ದಿನ, 40 ಅಂದ್ರೆ ಅವ್ರವ್ರ ಶಕ್ತಿ ತಕ್ಕಂಗೆ, ಅವ್ರವ್ರ ಶಕ್ತಿ ತಕ್ಕಂಗೆ ಅವ್ರ ಪದ್ಧತಿ, ಅವ್ರ ಭಕ್ತಿ. ಅದೇ ಸರ್, ನಿಮ್ಗೆ ಏನ್ ಅನ್ಸುತ್ತೆ? ಯಾಕೆ ಹಾಕ್ಬೇಕು ಅನಿಸ್ತು ಈ ಮಾಲೆನ? ನಮಗೆ ಏನಕ್ಕೆ ಹಾಕ್ಬೇಕು ಅನಿಸ್ತಂದ್ರೆ ಈ ಮಾಲೆ ಹಾಕಿದಾಗಿಂದ ನಮ್ ಗಂಡ ಹೆಂಡತಿ ಸಮಸ್ಯೆ ಆಗಲಿ, ಆರೋಗ್ಯ ಸಮಸ್ಯೆ ಆಗಲಿ, ಹುಡುಗರ ತೊಂದರೆ ಆಗಲಿ, ಪ್ರತಿಯೊಂದಕ್ಕೂ ಅನುಕೂಲ ಇದೆ. ನಮಗೆ ಸಮಸ್ಯೆಗಳು ಬಗೆಹರಿದಿದೆ. ಮಾಲೆ ಹಾಕಿದೀವಿ ಅಂತಂದ್ರೆ ಅಯ್ಯೋ ನಾವು ಮಾಲೆ ಹಾಕಿದೀವಿ, ನಾವು ಯಾವ ಬಿಲ್ಡಿಂಗು ಕಟ್ಸಿಲ್ಲ, ಯಾವ ದುಡ್ಡು ಬಂದಿಲ್ಲ ಅಂಬೋದಲ್ಲ. ಒಂದ್ ಆರೋಗ್ಯ ಕೊಟ್ರು ಕೋಟಿ ಆಸ್ತಿ ಇದ್ದಂಗೆ ನಮಗೆ. ಒಂದ್ ಗಂಡ ಹೆಂಡತಿ ಸಮಸ್ಯೆ ಆಗ್ಲಿ, ಏನೇ ಆಗ್ಲಿ, ಎಲ್ಲ ಚೆನ್ನಾಗಿದ್ರೇನೆ ಜೀವನ. ಎಷ್ಟೇ ದುಡ್ಡಿದ್ರು ಗಂಡ ಹೆಂಡತಿ ಜಗಳ ಇದ್ದು ಮಕ್ಳು ದೂರ ಆದ್ರೆ ಏನಕ್ ಬಂತು? ಇದೇ ನಮಗ್ ಕೋಟೆ ಆಸ್ತಿ. ಆ ತಾಯಿ ನಮಗ್ ಕೊಡ್ತಾವಳೆ, ಸಾಕಿಷ್ಟು ಮಾತ್ರ ಚೆನ್ನಾಗಿದ್ದೀವಿ. ಏನೋ ಮುಂದೆ ಜೀವನಕ್ಕೆ ಇನ್ನೊಂದು ಸ್ಟೆಪ್ ಮುಂದಕ್ಕೆ ಹೋದ್ರೆ ಸಂತೋಷ. ಈಗಲೂ ಸಂತೋಷವಾಗೇ ಇದ್ದೀವಿ. ಏನಂದ್ರೆ ಮನುಷ್ಯನ್ ಬುದ್ಧಿ ನರರೂಪರ ಮತ್ತೆ ಸುಮ್ನೆ ಇರಲ್ವಲ್ಲ. ಸಹಜ. ಈಗ 1 ರೂಪಾಯಿ ಇದ್ರೆ ಅದು 2 ರೂಪಾಯಿ ಹೆಂಗೆ ಅಂತ, 2 ರೂಪಾಯಿ ಇದ್ರೆ 1000 ರೂಪಾಯಿ ಹೆಂಗೆ ಅಂತ, ಆತರ ಆಸೆಗಳಿಗೆ ಅಂತ್ಯ ಇಲ್ಲ. ಸರ್, ಇವಾಗ ಭಜನೆ ಮಾಡಿದ್ರಿ, ಈ ಭಜನೆ ದಿನ ನಡೆಯುತ್ತಾ ಯಾವ ತರ? ಸರ್, ಮಾಲೆ ಹಾಕ್ದಾಗೆಲ್ಲ ನಡೀತೇವೆ. ಅದೇ ನೀವು ಮಾಲೆ ಹಾಕಿದಾಗ ದಿನ ಮಾಡ್ತೀರಾ? ಮಾಲೆ ದಿನ ಮನೆಯಲ್ಲಿ ಮಾಡ್ತೀವಿ. ಸರ್, ಇವಾಗ ಭಜನೆ ಮಾಡುವಾಗ ಒಂದಿಷ್ಟು ಉತ್ಸಾಹ ಬರುತ್ತೆ, ಒಂದಿಷ್ಟು ಪ್ರೀತಿ ಬರುತ್ತೆ, ಕುಣಿಬೇಕು ಅನ್ಸುತ್ತೆ, ಚಪ್ಪಾಳೆ ತಟ್ಟಬೇಕು ಅನ್ಸುತ್ತೆ. ನಿಮ್ಗೇನ್ ಅನ್ಸುತ್ತೆ ಸರ್? ಸರ್, ನಮಗೂ ಅದೇ ಭಜನೆ ಮಾಡ್ತೀವಿ ಸರ್. ನಾವು ಖುಷಿ ಆಗತ್ತಾ ಭಜನೆ ಮಾಡಿದ್ರೆ? ಮಾಡ್ತೀವಿ ಸರ್. ಅಲ್ಲ, ಖುಷಿ ಆಗುತ್ತೆ. ಖುಷಿ ಆಗುತ್ತಾ? ಖುಷಿ ಆಗುತ್ತೆ. ಯಾಕಂದ್ರೆ ವರ್ಷಕ್ಕ 9 ದಿನ, 5 ದಿನ, 3 ದಿನ ಮಾತ್ರ ನಾವು ಆಯಮ್ಮನ ಮಾಲೆ ಹಾಕೊಂಡು ಒಂದು ಒಳ್ಳೆ ಬುದ್ಧಿಯಿಂದ, ಕೆಟ್ಟ ಯೋಚನೆ ಇಲ್ದಂಗೆ ಸ್ಪಷ್ಟವಾಗಿ ಇರೋದಂತಂದ್ರೆ ಈ ಮಾಲೆ ಹಾಕಿದಾಗ ಮಾತ್ರನೇ. ಬೇರೆ ಟೈಮು ನೀನ್ ಎಷ್ಟೇ ಸ್ಪಷ್ಟವಾಗಿದ್ರು ಇರುವೆ ಅಷ್ಟು ಏನೋ ಒಂದು ಕೆಟ್ಟ ಬುದ್ಧಿ ಇದ್ದೇ ಇರುತ್ತೆ. ಈ ಟೈಮಲ್ಲಿ ಮಾತ್ರ ಅದು ಕನ್ಸಲ್ಲ ನಾವು ತರಕಾಗಲ್ಲ. ಎಷ್ಟು ಗಂಟೆಗೆ ಎದ್ದೇಳ್ತೀರಾ ಸರ್? ಬೆಳಗ್ಗೆ 5 ಗಂಟೆಗೆ ಎದ್ದೇಳ್ತೀವಿ. ಮೊದ್ಲೆಲ್ಲ ತಣ್ಣೀರ್ ಸ್ನಾನ ಮಾಡ್ತಿದ್ರು, ಇವಾಗೆಲ್ಲ ಆರೋಗ್ಯಗಳು ಇದಾಗ್ಬಿಟ್ಟು ಎಲ್ಲ ಬಿಸಿನೀರ ಸ್ನಾನ ಮಾಡ್ತಾರೆ. ಸರಿ. ಚಪ್ಪಲಿ ಹಾಕಂಗಿಲ್ಲ? ಚಪ್ಪಲಿ ಹಾಕಂಗಿಲ್ಲ. ಯಾವ ಬಣ್ಣದ್ದು ಬಟ್ಟೆಗಳನ್ನ ಹಾಕ್ತೀರಾ ಸಹಜವಾಗಿ? ಮೊದಲನೇ ಸ್ಟಾರ್ಟ್ ಮಾಡಿದಾಗಿಂದ 10 ವರ್ಷದ ತನಕ ಕೆಂಪು ಬಟ್ಟೆ ಹಾಕ್ತಾರೆ. ಆತರ ಅದು ಪ್ರಾರಂಭದಲ್ಲಿ ಕೆಂಪು ಬಟ್ಟೆ. 10 ವರ್ಷದ ನಂತರ ಅರ್ಶಿನ್ ಕಲರ್ ಬಟ್ಟೆ. ಗುರುಶಕ್ತಿ ಅಂತಾರೆ ಅವ್ರನ್ನ. ಅಂದ್ರೆ ಅವರು ಇದ್ರಲ್ಲಿ ಏನು ಎತ್ತ ಅಂತ ತಿಳ್ಕೊಂಡು 10 ವರ್ಷ ಕಂಟಿನ್ಯೂ ಹೋಗಿರ್ತಾರೆ. ಅವ್ರಿಗೆ ಏನೋ ಒಂದು ಕಷ್ಟ ಸುಖ ಗೊತ್ತಾಗಿರುತ್ತೆ. ಅದರಿಂದ ಮುಂದೆ ಹೋಗಕ್ಕೆ ಒಂದು ಸ್ಟೆಪ್. ಪ್ರಾರಂಭದ 10 ವರ್ಷ ಕೆಂಪು ಬಟ್ಟೆ, ಅದಾದ್ಮೇಲೆ ಹಳದಿ. ಹಳದಿ ಆದ್ಮೇಲೆ ಸರ್ ಅಷ್ಟೇ. ಕೆಂಪು ಮತ್ತು ಹಳದಿ ಇದು ನಮ್ಮ ಒಂದು ಕುಂಕುಮದ ಪ್ರತೀಕ ಅಲ್ವಾ? ಅದ್ಭುತ ಸರ್. ನೀವೆಲ್ಲ ಒಂದಿಷ್ಟು ಹಿಂದೂ ಧರ್ಮದ ಉಳಿವಿಗಾಗಿ ಮತ್ತು ಹಿಂದೂ ಧರ್ಮನ ಕಾಪಾಡ್ತಿರುವಂತಹ ಓಂ ಶಕ್ತಿ ರೂಪದ ನರಮಾನವರು. ನಿಜವಾಗ್ಲೂ ತುಂಬಾ ಖುಷಿ ಆಯ್ತು ಇವತ್ತು. ನನಗೂ ಒಂದಿಷ್ಟು ಜೋಶ್ ಬಂತು. ಅದ್ಭುತವಾಗಿ ಭಜನೆಗಳೆಲ್ಲ ಮಾಡಿದ್ರಿ. ಈ ಸಂಸ್ಕೃತಿ, ಈ ಧರ್ಮ ಪಾಲನೆ ದಯವಿಟ್ಟು ಎಲ್ಲರೂ ಮಾಡ್ಕೊಂಡು ಹೋಗೋಣ. ನಮ್ಮ ಹಿಂದೂ ಧರ್ಮ ಉಳಿಸುವಂತ ಎಲ್ಲಾ ಕೆಲಸಗಳನ್ನ ನಾವೆಲ್ಲರೂ ಭಾರತೀಯರಾಗಿ ಮಾಡೋಣ ಸರ್. ಓಂ ಶಕ್ತಿಗೆ ಹೋಗ್ತಿರೋರ್ಗೆ ಎಲ್ಲರಿಗೂ ಒಳ್ಳೇದಾಗ್ಲಿ. ಈ ಒಂದು ಅವಕಾಶ ಮಾಡಿಕೊಟ್ಟಂತ ನಿಮ್ಮಂತ ಎಲ್ಲಾ ಓಂ ಶಕ್ತಿಗಳಿಗೆ ಧನ್ಯವಾದಗಳು ಸರ್. ಓಂ ಶಕ್ತಿ ಪರಾಶಕ್ತಿ. ಓಂ ಶಕ್ತಿ ಪರಾಶಕ್ತಿ.